ನಾಲ್ಕು ಗೋಡೆಗಷ್ಟೇ ಸೀಮಿತವಾಗಿರದೆ ನೀವು ಕೂಡ ಮನೆಯಿಂದಲೇ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ಬೋದು. ಈ ಮನೆ ಕೆಲಸಗಳ ಮಧ್ಯೆ ನನ್ನಿಂದ ಮಾಡೋಕ್ಕಾಗುತ್ತಾ ಅಂತ ಕೇಳ್ತೀರಾ? ನಾನು ಕೂಡ ಗೃಹಿಣಿಯಾಗಿದ್ದು ನಿಮ್ಮ ದಿನಚರಿಗಳು ಹೇಗಿರುತ್ತೋ ಸೇಮ್ ನನ್ನ ಲೈಫ್ ಸ್ಟೈಲು ಹಾಗೆ ಇದೆ. ನಾನು ಕೂಡ ಬೆಳಗ್ಗೆ ಬೇಗ ಎದ್ದು, ಬೇಗ ಅಂದರೆ 5-4 ಗಂಟೆಗೆಲ್ಲ ಅಲ್ಲ, 6 ಗಂಟೆ 6:30 ಈ ರೀತಿ ಎದ್ದೇಳ್ತೀನಿ. ಎದ್ಬಿಟ್ಟು ಕಸ ಹೊಡೆದು, ನೆಲ ಒರೆಸಿ, ಬಾಗಿಲು ತೊಳ್ಕೊಂಡು, ಇಲ್ಲೂ ಕೂಡ ನೆಲ ಒರೆಸ್ಕೊಂಡು, ಮ್ಯಾಟ್ ಎಲ್ಲ ಹಾಕ್ಕೊಂಡು, ಬಾಗಿಲಿಗೆ ರಂಗೋಲಿ ಬಿಟ್ಕೊಂಡು, ಇಲ್ಲೂ ಕೂಡ ಅರಿಶಿನ ಕುಂಕುಮ ಹಾಕ್ಕೊಂಡು ಹೂ ಏರಿಸಿ, ಈ ಕಡೆ ಒಂದು ಜಯ ವಿಜಯ ಅಂತ ಹೇಳ್ಬಿಟ್ಟು ಬರ್ಕೊತೀನಿ. ಟಿ ವಿಯಲ್ಲಿ ಯಾರಾದ್ರು ಜ್ಯೋತಿಷ್ಯರು ಹೇಳ್ತಿದ್ರು ಈ ಥರ ಬರಿಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಪ್ರತಿದಿನ ಅದನ್ನು ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದಾಗಿಂದ 9:30ವರೆಗೂ ಹಾಗೆ ಸ್ಟಾಪ್ ಇಲ್ಲದೆ ಕಂಟಿನ್ಯೂ ಆಗಿ ಒಂದಾದ್ಮೇಲೆ ಕೆಲಸ ಮಾಡ್ತಾನೆ ಇರಬೇಕಾಗತ್ತೆ. ಅದೆಲ್ಲ ಬಾಗಿಲೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದು, ಇಲ್ಲಿ ಒಳಗೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪ್ರತಿದಿನ ನಾನು ಮಾಡ್ತಾನೆ ಇರ್ತೀನಿ. ಒಳಗೂ ಕೂಡ ಎಲ್ಲನೂ ಮತ್ತೊಮ್ಮೆ ಕ್ಲೀನ್ ಮಾಡಿಕೊಂಡು, ರಾತ್ರಿಯೇ ಊಟ ಮಾಡಿರೋದು ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಿ. ಮತ್ತೊಮ್ಮೆ ಗ್ಯಾಸು ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಕರೆಂಟಿನ ಒಲೆ ಹಾಗೆ ಮಿಕ್ಸರ್ ಕೂಡ ಕ್ಲೀನಾಗಿ ಒರೆಸ್ಕೊಂಡು, ಗ್ಯಾಸು ಕೂಡ ಒರೆಸ್ಕೊಂಡು, ಹಾಲು ಕಾಯಿಸ್ಕೊಂಡು, ನೀರು ಕೂಡ ಕಾಯಿಸ್ಕೊತಿದ್ದೀನಿ. ನಾನು ಪ್ರತಿದಿನ ಬೆಳಗ್ಗೆ ಹಾಲು ನೀರು ಕುಡಿಯೋರು ಇರ್ತಾರೆ, ಹಾಗಾಗಿ ಅದೆರಡು ಕೆಲಸ ಮುಗಿಸ್ಬಿಡ್ತೀನಿ. ಅಷ್ಟರೊಳಗೆ ನಾನು ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ರೊಟ್ಟಿ ಮಾಡೋಕ್ಕಾಗೋದಿಲ್ಲ. ಆ ಕಡೆ ಸ್ಟವ್ ಕೂಡ ಆನ್ ಮಾಡಿಕೊಂಡು ಚಹಾ ಮಾಡೋಕ್ಕೆ ಇಟ್ಕೊಂಡೆ. ಈ ಕಡೆ ಪುಳಿಯೋಗರೆ ಒಗ್ಗರಣೆ ಆಗೋದ್ರಾಗ ಚಹಾ ಕೂಡ ಕುದಿಯುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಕಾಯಿಸ್ಕೊಂಡು, ಶೇಂಗಾ ಹಾಕ್ಕೊಂಡು ಡೀಪಾಗಿ ಫ್ರೈ ಮಾಡಿಕೊಂಡೆ. ಅಂದರೆ ತಿನ್ನಬೇಕಾದ್ರೆ, ಪುಳಿಯೋಗರೆ ತಿನ್ನಬೇಕಾದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಪುಳಿಯೋಗರೆ ತುಂಬಾ ಚೆನ್ನಾಗಾಗುತ್ತೆ. ರೆಸಿಪಿ ಮತ್ತೊಂದು ಟೈಮ್ ಯಾವಾಗಾದರೂ ಶೇರ್ ಮಾಡ್ತೀನಿ. ನನ್ನ ಬೆಳಗಿನ ದಿನಚರಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಇನ್ನು ಪ್ರತಿದಿನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಚಹಾ ಮಾಡೋಕ್ಕೆ ಇಟ್ಕೊಂಡಿದ್ನಲ್ವ, ಅಲ್ಲಿ ಬೆಲ್ಲ ಹಾಕ್ಕೊಂಡೆ. ಸಕ್ಕರೆ ಕುಡಿಯೋದಿಲ್ಲ, ನಾವು ಬೆಲ್ಲ ಟೀನೇ ಕುಡಿತೀವಿ. ಹಾಗಾಗಿ ಬೆಲ್ಲ ಹಾಗೆ ಟೀ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡು ಹಾಲು ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಬೆಲ್ಲದ ಚಹಾನೂ ಕೂಡ. ಈ ಕಡೆ ಪುಳಿಯೋಗರೆ ಒಗ್ಗರಣೆನೂ ಕೂಡ ರೆಡಿ ಆಯಿತು. ಸ್ವಲ್ಪ ಎತ್ತಿಟ್ಕೊತಿದ್ದೀನಿ, ಖಾರ ಹಾಕಿಲ್ಲ. ನನ್ನ ಮಗಳಿಗೆ ಟಿಫಿನ್ ಕಟ್ಟಬೇಕಲ್ಲ, ಹಾಗಾಗಿ ಅವಳು ಅದೇ ಒಂದು ಕಾರಣ ಹೇಳ್ತಾಳೆ, ಖಾರ ಇತ್ತು ತಿನ್ನೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಜಗಳ ಮಾಡ್ತಾಳೆ. ಹಾಗಾಗಿ ಖಾರ ಹಾಕಿಲ್ಲ. ಅವಳಿಗೊಂದು ಸ್ವಲ್ಪ ತೆಗೆದಿಟ್ಟು ಆನಂತರ ಇದಕ್ಕೆ ಖಾರ ಸೇರಿಸಿ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮೊದಲೇ ಅನ್ನ ಮಾಡಿ ಆರಕ್ಕೆ ಇಟ್ಕೊಂಡಿದ್ದೆ. ಆನಂತರ ಮೊದಲೇ ನಾನು ಹೆಚ್ಚಿ ತುರಿದು ಇಟ್ಕೊಂಡಿರೋ ಕಾಯಿ ತುರಿ, ಕ್ಯಾರೆಟು, ಈರುಳ್ಳಿನ ಇವಾಗ ಕೊನೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದ್ರೊಟ್ಟಿಗೆ ನಿಂಬೆ ಹುಳಿ ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ. ಮತ್ತೊಂದು ಟೈಮ್ ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಂತೆ. ಪುಳಿಯೋಗರೆನ ಒಬ್ಬೊಬ್ಬರು ನಂತರ ಮಾಡ್ತಾರೆ, ನಾನು ಈ ರೀತಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಮನೆಯವ್ರಿಗೂ ಹಾಗೆ ನನ್ನ ಮಗಳಿಗೂ ತಿಂಡಿ ಕೊಟ್ಟೆ. ತಿಂಡಿ ಮಾಡೋಷ್ಟೊತ್ತಿಗೆ ಮನೆ ಈ ರೀತಿ ಆಗಿರುತ್ತೆ. ಆನಂತರ ನನ್ನ ಮಗಳಿಗೂ ಕೂಡ ಖಾರ ಇಲ್ಲದೇ ಟಿಫಿನ್ ಬಾಕ್ಸಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಅವಳಿಗೂ ಕೂಡ ರೆಡಿ ಮಾಡಿ ಬಾಕ್ಸಿಗೆ ಹಾಕ್ತಾಯಿದ್ದೆ. ಅವಳು ಲಂಚ್ ಬಾಕ್ಸ್ ರೆಡಿ ಮಾಡಿ ಅವಳು ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ರೆ ಅರ್ಧಕ್ಕರ್ಧ ಕೆಲಸ ಮುಗೀತು ಅಂತ. ಅವ್ರ ಸ್ಕೂಲಲ್ಲಿ 11:30 ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ತಿನ್ನಿಸ್ತಾರೆ, ಹಾಗಾಗಿ ಒಂದು ಆ್ಯಪಲ್ ಕಟ್ ಮಾಡಿಟ್ಟೆ. ಪ್ರತಿದಿನಾನು ಗೋಡಂಬಿ, ಬಾದಾಮಿ, ಆ್ಯಪಲ್ ಈ ರೀತಿ ಏನಾದರೂ ಒಂದು ಇಟ್ಟು ಕಳಿಸ್ತೀನಿ. ಖಾರ ಇಲ್ಲದೇ ಪುಳಿಯೋಗರೆ ರೆಡಿ ಮಾಡಿ ಆರಿಸಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಬಿಸಿದೆ ಕ್ಲೋಸ್ ಮಾಡಿದರೆ ಮತ್ತೆ ಒಂದೊಂದು ಟೈಮ್ ಈ ಬಾಕ್ಸ್ ಮುಚ್ಚಳ ತೆಗಿಯೋಕ್ಕೆ ಬರೋದಿಲ್ಲ, ಹಾಗಾಗಿ ಆರಿಸಿ ಹಾಕಬೇಕು. ಬೇರೆ ಬಾಕ್ಸಿಗೆ ಹಾಕಿದರೆ ಅವಳಿಗೆ ಓಪನ್ ಮಾಡ್ಕೊಂಡು ತಿನ್ನೋಕೆ ಬರೋದಿಲ್ಲ. ಇದಾದರೆ ಈಸಿಯಾಗಿ ಒಂದು ಕ್ಲಿಪ್ ಇರುತ್ತಲ್ಲ, ತಗೊಂಡು ತಿಂತಾಳೆ ಅಂತ. ತಿಂಡಿ ರೆಡಿ ಮಾಡೋದ್ರಾಗೆ ಗ್ಯಾಸ್ ಕಟ್ಟೆ ಅನ್ನೋದು ಈ ರೀತಿ ಆಗಿರುತ್ತೆ. ಪ್ರತಿದಿನ ಇದು ಇದ್ದದ್ದೇ. ನನಗೂ ಕೂಡ ಹಸುವಾಗ್ತಿತ್ತು ಅಂತೇಳ್ಬಿಟ್ಟು ಇವಾಗ ಒಂದು ಲೋಟ ಚಹಾ ಕುಡಿತಾ ಇದ್ದೀನಿ. ಚಹಾ ಕುಡಿಯೋಷ್ಟೊತ್ತಿಗೆ ಮತ್ತು ಒಂದು ಬಾಟ್ಲೆ ನೀರು ತುಂಬಿಟ್ಬಿಡೋಣ, ಅದೊಂದಾದರೆ ಆಯಿತು ಅಂತೇಳ್ಬಿಟ್ಟು ಹಾಗೆ ಚಹಾ ಕುಡಿಯೋದು ಬಿಟ್ಟು ಇವಳಿಗೆ ಒಂದು ಬಾಟ್ಲೆ ನೀರು ತುಂಬಿಟ್ಟು ಆನಂತರ ನಾನು ಕೂಡ ಚಹಾ ಕುಡ್ಕೊಂಡೆ. ನಾನು ಚಹಾ ಕುಡ್ಕೊಳ್ಳೋದ್ರಾಗೆ ಟಿಫಿನ್ ಕೂಡ ತಣ್ಣಗಾಗಿತ್ತು. ಮುಚ್ಚಳ ಮುಚ್ಚಿ ಪ್ರತಿಯೊಂದು ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ. ಸ್ಕೂಲ್ ಬ್ಯಾಗು, ಟಿಫಿನ್ ಬ್ಯಾಗು, ಡ್ರೆಸ್ ಎಲ್ಲನೂ ಒಂದು ಹತ್ರ ಇಟ್ಟರೆ ರೆಡಿ ಮಾಡಿ ಕಳ್ಸೋಕ್ಕೆ ನನಗೂ ಕೂಡ ಈಸಿ ಆಗುತ್ತೆ. ಟಿಫಿನ್ ಬ್ಯಾಗ್ ರೆಡಿ ಆಯಿತು, ಇನ್ನು ಸ್ಕೂಲ್ ಬ್ಯಾಗ್ ರೆಡಿ ಮಾಡ್ತಾಯಿದ್ದೀನಿ. ನೈಟು ಅದೇನು ಹೋಮ್ವರ್ಕ್ ಕೊಟ್ಟಿರ್ತಾರೋ ಅದು ಮಾಡಿ, ಒಂದು ಕಡೆ ಬುಕ್ಸು, ಒಂದು ಕಡೆ ನೋಟ್ಸು, ಪೆನ್ಸಿಲ್ಲು, ರಬ್ಬರ್ ಒಂದೊಂದು ಕಡೆ ಹಾಕಿರ್ತಾಳೆ. ಬೆಳಗ್ಗೆ ಅದೆಲ್ಲನೂ ಸರಿ ಮಾಡಿ, ಸರಿ ಐತೋ ಇಲ್ಲೋ ಅಂತ ನೋಡಿ ಅದರೊಳಗೆ ಒಂದು ಕರ್ಚೀಪ್ ಇಟ್ಟು ಇಟ್ಟಿನಮ್ಮ ಅಂತ ಹೇಳಿ ಒಂದು ಕಡೆ ಇಟ್ಟೆ. ಸ್ಕೂಲ್ ಬ್ಯಾಗು, ಟಿಫಿನ್ ಬ್ಯಾಗು. ಇನ್ನು ಅವಳಿಗೆ ರೆಡಿ ಮಾಡಿ ಕಳ್ಸೋಕ್ಕೆ ಇವತ್ತು ಬುಧವಾರ ಆಗಿರೋದ್ರಿಂದ ವೈಟ್ ಯೂನಿಫಾರ್ಮ್ ಇತ್ತು. ಯೂನಿಫಾರ್ಮ್ ತಂದು ಇಟ್ಕೊಂಡು ಅವಳು ಟೈ, ಬೆಲ್ಟು, ಫೇಸ್ ಕ್ರೀಮ್ ಎಲ್ಲನೂ ಒಂದು ಬದಿ ಇಟ್ಕೊಂಡು ಸ್ನಾನ ಮಾಡಿಸ್ಕೊಂಬರಕ್ಕೆ ಹೋದೆ. ಸ್ನಾನ ಮಾಡಿಸ್ಕೊಂಬಂದು ಹಿಂಗೆ ರೆಡಿ ಮಾಡಿ ಕಳಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಸ್ನಾನ ಮಾಡಿಸಿ ಟವಲ್ ತಗೊಂಬಂದು ಅವಳಿಗೂ ಕೂಡ ರೆಡಿ ಮಾಡಿಸಿ ಬಾಯ್ ಅಂತ ಹೇಳ್ಬಿಟ್ಟು ಹೋದ್ಲು. ಒಳಗೆ ಬಂದ ಮೇಲೆ ಇದೇ ಮಾಮೂಲಿ ಮತ್ತೆ ಪಾತ್ರೆ ತೊಳೆಯೋದು, ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋದು, 1-2 ತಾಸು ಮತ್ತೆ ಇದೇ ಕೆಲಸ ಆಗುತ್ತೆ.
ಬೆಳಗ್ಗೆ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡಿದರೆ ಬೆಳಗ್ಗೆ ಹಾಗೆ ಎದ್ದಾಗಿನಿಂದ ನನ್ನ ಮಗಳು ಸ್ಕೂಲಿಗೆ ಹೋಗೋವರೆಗೂ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ವಿಡಿಯೋ ಇವಾಗ ಎಡಿಟ್ ಮಾಡಬೇಕಾದ್ರೆ ನಗೆ ಬರ್ತಾಯಿತ್ತು. ಇದೇನು ನಾನು ಒಂದು ಕ್ಷಣ ನಿಲ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ವಿಡಿಯೋದಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೆಂಗೆ ಅಡ್ಡಾಡ್ತಿದ್ದೀನಿ ಅಂದರೆ ಈ ಸಣ್ಣ ಮಕ್ಕಳು ಅಡ್ಡಾಡ್ತಿದ್ದಾರಲ್ಲ ಹಂಗೆ ಅಡ್ಡಾಡ್ತಿದ್ದೀನಿ. ನಗೆನೇ ತಡೆಯೋಕ್ಕಾಗ್ತಿಲ್ಲ, ಹಂಗೆ ನಗೆ ಬರ್ತಿತ್ತು. ಆನಂತರ ಮತ್ತು ಮಾಮೂಲಿ ಇದ್ದೇ ಇದೆಯಲ್ಲ, ಪಾತ್ರೆ ಒಂದು ಸಿಂಕ್ ತುಂಬ ಪಾತ್ರೆ, ಅದು ಮಾಡೋದು ಇದು ಮಾಡೋದು ಅರ್ಜೆಂಟಲ್ಲಿ ಸಿಂಕಿಗೆ ಹಾಕಿರೋದು. ಮತ್ತೆ ಬಂದು ಸಿಂಕಲ್ಲಿರೋ ಪಾತ್ರೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮತ್ತೆ ಗ್ಯಾಸ್ ಒಮ್ಮೆ ಕ್ಲೀನ್ ಮಾಡಿಕೊಂಡು ಆನಂತರ ನಾನು ಕೂಡ ತಿಂಡಿ ಸ್ನಾನ ಪೂಜೆ ಇದೆ ಇಲ್ಲ. ಮೊನ್ನೆ ಒಂದು ದೋಸೆ ಹಂಚು ತಂದಿದ್ವಿ. ನಮ್ಮದು ನಾನ್ ಸ್ಟಿಕ್ ಇತ್ತು, ಅದೇನಕ್ಕೋ ದೋಸೆ ಚೆನ್ನಾಗಿ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ದೋಸೆ ಹಂಚು ತರಕ್ಕೆ ಹೋಗಿದ್ವಿ. ನಿನ್ನೆ ತಗೊಂಡು ಬಂದು ಅವರು ಅಂಗಡಿಯವ್ರು ಹೇಳಿದರು, ಎಣ್ಣೆ ಹಚ್ಚಿ ಕಾಯಿಸ್ರಿ, ಇದನ್ನು ಚೆನ್ನಾಗಿ ಕಾಯಿಸಿ ನೀರು ಹಚ್ಚಿ ಮುಗಿಸ್ತಾ ಇರಿ, ಬ್ರೆಸ್ ಹಚ್ಚೆಲ್ಲ ಏನು ತೊಳೆಯೋಕ್ಕೆ ಹೋಗಬೇಡಿ ಅಂದರು. ನಾನು ಕೂಡ ಕಾಯಿಸೋದು ಹಂಗೆ ಇಟ್ಕೊಂಡಿದ್ದೆ. ಇನ್ನೂ ಒಂದೆರಡು ದಿನ ಕಾಯಿಸ್ಬೇಕು. ಮತ್ತು ಕೊನೆಗೆ ತೊಳೆದಿರೋ ಪಾತ್ರೆ ಎಲ್ಲನೂ ಜೋಡಿಸ್ಕೊಂಡು ಹಾಲು ಕೂಡ ಕ್ಲೀನಾಗಿ ಮಾಡಿಕೊಂಡು, ಈ ಹಾಲು ಮತ್ತು ಕಿಚನ್ ರೂಮ್ ಕ್ಲೀನಾಗಿದ್ದರೆ ನನ್ನ ಮನೆ ಕೆಲಸ ಆಯಿತು ಅಂತಲೇ. ಇವೆರಡೇ ತುಂಬ ಗಲೀಜಾಗಿರುತ್ತೆ. ಅಡುಗೆ ರೂಮ್ ಕೂಡ ಈ ರೀತಿ ಇತ್ತು ನೋಡಿ. ಕೊನೆಯಲ್ಲಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿಕೊಂಡು ಮತ್ತೆ ಬಾಗಿಲು ಪೂಜೆ ಮಾಡಿಕೊಂಡು ನಮ್ಮ ಮನೆ ಹತ್ರ ಸಾಯಿಬಾಬಾನ ದೇವಸ್ಥಾನ ಹಾಗೆಯೇ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇತ್ತು, ಹೋಗಿ ಬಂದೆ. ಈ ರೀತಿ ಪ್ರತಿದಿನ ನನ್ನ ದಿನಾಚರಣೆಗಳು ಹೀಗೆ ಸಾಗ್ತಾ ಇರುತ್ತೆ.